ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಗೆಳೆಯರೇ, ಕೊಳ್ಳೇಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೇಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ. ಮೋಡಿ ಮಾಂತ್ರಿಕ ಮನೆತನದವರು. ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ. ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ 9632994106 9632994106. ಗೆಳೆಯರೇ, ಜುಲೈ 2, 2025 ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೇಷರಾಶಿ. ಈ ದಿನ ಉದ್ಯೋಗದಲ್ಲಿ ನಿಮ್ಮ ಸಾಧನೆ ಮೆಚ್ಚುಗೆ ಪಡೆಯಲಿದೆ. ಸಹ ಉದ್ಯೋಗಿಗಳ ಸಹಕಾರವು ಉತ್ತಮವಾಗಿರುತ್ತದೆ. ಕುಟುಂಬದಲ್ಲಿ ಅನಿರೀಕ್ಷಿತ ವಿಚಾರ ಬರಬಹುದು. ಶಾಂತಿಯಿಂದ ಪ್ರತಿಕ್ರಿಯೆ ನೀಡುವುದು ಸೂಕ್ತ. ಹಣಕಾಸಿನಲ್ಲಿ ಸಮತೋಲನವನ್ನು ಇರಿಸಿಕೊಳ್ಳಿ. ಇಂದು ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ವಹಿಸಿ. ಇಂದು ಸ್ನೇಹಿತರೊಂದಿಗೆ ಅಲ್ಪ ಮಟ್ಟದ ಕಲಹ ಉಂಟಾಗಬಹುದು. ಸಂಜೆಯ ವೇಳೆಗೆ ನಿಮ್ಮ ಮನಸ್ಸು ಶಾಂತವಾಗಲಿದೆ. ಇಂದು ನೀವು ಮನೆಯಲ್ಲಿ ಉತ್ಸಾಹಭರಿತ ಮತ್ತು ಹಬ್ಬದ ವಾತಾವರಣವನ್ನು ಅನುಭವಿಸುವ ಸಾಧ್ಯತೆ ಇದೆ. ಅತಿಥಿಗಳು ಅಥವಾ ಕುಟುಂಬ ಕೂಟಗಳು ಮನಸ್ಥಿತಿಯನ್ನು ಹೆಚ್ಚಿಸಬಹುದು. ಸಾಂಪ್ರದಾಯಿಕ ಪದ್ಧತಿಗಳು ಮತ್ತು ಮೌಲ್ಯಗಳು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ ಮತ್ತು ಅವುಗಳನ್ನು ಎತ್ತಿ ಹಿಡಿಯುವಲ್ಲಿ ನೀವು ಮುಂದಾಳತ್ವ ವಹಿಸುವ ಸಾಧ್ಯತೆ ಇದೆ. ಇಂದು ಭಾವನಾತ್ಮಕವಾಗಿ ನೀವು ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಂಪರ್ಕ ಹೊಂದಿದ್ದೀರಿ. ನಿಮ್ಮ ನಡವಳಿಕೆಯು ಪ್ರಬುದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ವೃತ್ತಿಪರವಾಗಿ ನಿಮ್ಮ ಪ್ರಯತ್ನಗಳು ಫಲ ನೀಡಲು ಪ್ರಾರಂಭಿಸುತ್ತವೆ. ಇಂದು ನಡೆಯುತ್ತಿರುವ ಯೋಜನೆಗಳಲ್ಲಿ ಅನುಕೂಲಕರ ಫಲಿತಾಂಶಗಳು ಕಂಡುಬರುವ ಸಾಧ್ಯತೆ ಇದೆ. ನೀವು ತ್ವರಿತ ಆದರೆ ಚಿಂತನಶೀಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ. ಆರೋಗ್ಯದ ಬಗ್ಗೆ ಇಂದು ಎಚ್ಚರವಿರಲಿ. ಇಂದು ಕುಟುಂಬದ ವ್ಯವಸ್ಥೆ ಮತ್ತು ಶಿಸ್ತನ್ನು ಕಾಪಾಡಿಕೊಳ್ಳುವಲ್ಲಿ ನೀವು ವಿಶೇಷ ಕೊಡುಗೆಯನ್ನು ಹೊಂದಿರುತ್ತೀರಿ ಮತ್ತು ಪರಸ್ಪರ ಸಂಬಂಧಗಳಲ್ಲಿನ ತಪ್ಪು ಗ್ರಹಿಕೆಗಳನ್ನು ಪರಿಹರಿಸುವ ನಿಮ್ಮ ಪ್ರಯತ್ನಗಳು ಸಹ ಯಶಸ್ವಿಯಾಗುತ್ತವೆ. ವಿದ್ಯಾರ್ಥಿಗಳು ಇಂದು ಸಂದರ್ಶನಗಳು ಅಥವಾ ವೃತ್ತಿ ಸಂಬಂಧಿಸಿದ ಪರೀಕ್ಷೆಗಳಿಗೆ ತಯಾರಿ ಮಾಡುವತ್ತ ಸಂಪೂರ್ಣವಾಗಿ ಗಮನ ಹರಿಸುತ್ತಾರೆ. ಇಂದು ಸೋಮಾರಿತನ ಮತ್ತು ಒತ್ತಡದಂತಹ ಪರಿಸ್ಥಿತಿಗಳು ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗಬಹುದು. ನಿಮ್ಮ ಸಂಭಾಷಣೆಯ ವಿಧಾನವನ್ನು ಸೌಮ್ಯವಾಗಿರಿಸಿಕೊಳ್ಳಿ. ತಪ್ಪು ಪದಗಳನ್ನು ಬಳಸುವುದರಿಂದ ಸಂಬಂಧಗಳು ಹಾಳಾಗಬಹುದು. ಇಂದು ಯಾವುದೇ ಗೊಂದಲ ಉಂಟಾದರೆ ಅನುಭವಿ ವ್ಯಕ್ತಿಯ ಸಲಹೆ ನಿಮಗೆ ಸರಿಯಾಗಿರುತ್ತದೆ. ಇಂದು ಗ್ರಹಗಳ ಸ್ಥಾನಗಳು ನಿಮಗೆ ಕೆಲಸದಲ್ಲಿ ವಿಶೇಷವಾಗಿ ಉತ್ತಮ ಸಮಯವನ್ನು ಸೃಷ್ಟಿಸುತ್ತಿವೆ. ನಿಮಗೆ ಉತ್ತಮ ಅವಕಾಶಗಳು ಸಿಗುತ್ತವೆ. ವಿರೋಧಿಗಳ ಕ್ರಿಯೆಗಳ ಮೇಲೂ ನಿಗಾ ಇರಿಸಿ. ಕಚೇರಿಯಲ್ಲಿ ಸ್ವಲ್ಪ ರಾಜಕೀಯ ವಾತಾವರಣವಿರಬಹುದು. ನಿಮ್ಮ ಕೆಲಸದ ಮೇಲೆ ಗಮನ ಹರಿಸುವುದು ಉತ್ತಮ. ಇಂದು ನಿಮ್ಮ ದಾಂಪತ್ಯ ಸಂಬಂಧಗಳಲ್ಲಿ ಪ್ರೀತಿ ಉಳಿಯುತ್ತದೆ. ಕಾರ್ಯನಿರತವಾಗಿದ್ದರೂ ಕುಟುಂಬಕ್ಕಾಗಿ ಸಮಯ ಕಳೆಯುವುದರಿಂದ ಮನೆಯ ವಾತಾವರಣ ಆಹ್ಲಾದಕರವಾಗಿರುತ್ತದೆ. ಕೆಲವೊಮ್ಮೆ ನೀವು ದಣಿದ ಮತ್ತು ದುರ್ಬಲತೆಯನ್ನು ಅನುಭವಿಸಬಹುದು. ಇಂದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲವಾಗಿ ಇರಿಸಿಕೊಳ್ಳಿ. ವೃಷಭ ರಾಶಿ. ಇಂದಿನ ದಿನ ನೀವು ಸ್ಥಿರತೆ ಮತ್ತು ಸಮಾಧಾನಕ್ಕಾಗಿ ಪ್ರಯತ್ನಿಸುತ್ತೀರಿ. ಕೆಲಸದಲ್ಲಿ ಉತ್ತಮ ಫಲಿತಾಂಶದ ನಿರೀಕ್ಷೆ ಇಟ್ಟುಕೊಳ್ಳಬಹುದು. ಹಣಕಾಸು ವಿಚಾರಗಳಲ್ಲಿ ಅತಿಯಾದ ಭರವಸೆ ಇಡುವುದು ಬೇಡ. ವ್ಯಾಪಾರದಲ್ಲಿ ಲಾಭದ ಸೂಚನೆ ಇದೆ. ಹಳೆಯ ಮಿತ್ರರೊಂದಿಗಿನ ಮಾತುಕತೆ ಶುಭ ಫಲವನ್ನು ನೀಡಬಹುದು. ಆಹಾರ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಇಂದು ನೀವು ಹೊಸ ಆಲೋಚನೆ ಮತ್ತು ವಿಧಾನಗಳನ್ನು ಕಂಡುಕೊಳ್ಳುವಿರಿ. ವಿಶೇಷವಾಗಿ ಸೃಜನಶೀಲ ಅಥವಾ ಬೌದ್ಧಿಕ ವಿಷಯಗಳಲ್ಲಿ ಇದನ್ನು ನೀವು ಕಂಡುಕೊಳ್ಳುತ್ತೀರಿ. ಹೊಸ ವಿಧಾನಗಳ ಮೂಲಕ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಗಮನಿಸುವಿರಿ. ಭಾವನಾತ್ಮಕ ವಿಷಯಗಳು ಸ್ಥಿರವಾಗಿರುತ್ತದೆ. ವೃತ್ತಿ ಜೀವನದ ಬೆಳವಣಿಗೆಗಳು ಕಂಡುಬರುತ್ತವೆ. ವಿಶೇಷವಾಗಿ ನಿಮ್ಮ ಕೌಶಲ್ಯ ಮತ್ತು ಸೃಜನಶೀಲತೆ ಒಳಗೊಂಡಿರುವಲ್ಲಿ ಅದು ಕಂಡುಬರುತ್ತದೆ. ನಿಮ್ಮ ದೀರ್ಘಕಾಲೀನ ಗುರಿಗಳಿಗೆ ಹೊಂದಿಕೆಯಾಗುವ ಹೊಸ ಅವಕಾಶಗಳು ಅಥವಾ ಪ್ರಸ್ತಾಪಗಳನ್ನು ನೀವು ಆಕರ್ಷಿಸಬಹುದು. ನಿಮ್ಮ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ಇಂದು ಇತರರು ನಿಮ್ಮ ಸಾಮರ್ಥ್ಯವನ್ನು ಮೆಚ್ಚುತ್ತಾರೆ. ಇಂದು ನಕ್ಷತ್ರಗಳು ನಿಮ್ಮೊಂದಿಗಿವೆ. ನೀವು ಅನೇಕ ಕೆಲಸಗಳಲ್ಲಿ ನಿರತರಾಗಿರುತ್ತೀರಿ ಮತ್ತು ವಿಶೇಷ ಜನರೊಂದಿಗೆ ಪ್ರಯೋಜನಕಾರಿ ಸಂಪರ್ಕಗಳನ್ನು ಸಹ ಮಾಡಿಕೊಳ್ಳುತ್ತೀರಿ. ನೀವು ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಸಹ ಇಂದು ಭೇಟಿಯಾಗುತ್ತೀರಿ. ಅಲ್ಲಿ ಒಳ್ಳೆಯ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತದೆ.
ಕೆಲವು ನಕಾರಾತ್ಮಕ ಸಂದರ್ಭಗಳು ಉದ್ಭವಿಸುತ್ತವೆ, ಆದರೆ ಪರಿಹಾರಗಳನ್ನು ಸಹ ಕಂಡುಕೊಳ್ಳಬಹುದು. ಅನುಪಯುಕ್ತ ಜಗಳಗಳಿಂದ ದೂರವಿರಿ. ತಪ್ಪು ತಿಳುವಳಿಕೆಯಿಂದಾಗಿ ವ್ಯವಹಾರಗಳಲ್ಲಿ ತಪ್ಪುಗಳು ಸಂಭವಿಸಬಹುದು. ಇಂದು ನಿಮ್ಮ ಮಗುವಿನ ಕೆಲವು ಕೆಟ್ಟ ಅಭ್ಯಾಸದಿಂದಾಗಿ ನಿಮಗೆ ಚಿಂತೆ ಇರುತ್ತದೆ, ಆದರೆ ಈ ಸಮಸ್ಯೆಯನ್ನು ಶಾಂತವಾಗಿ ಪರಿಹರಿಸಲು ಪ್ರಯತ್ನಿಸಿ. ಇಂದು ಕೆಲಸಕ್ಕೆ ಸಂಬಂಧಿಸಿದ ಎಲ್ಲ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತವೆ, ಆದರೆ ಈಗ ಹೆಚ್ಚಿನ ಲಾಭವನ್ನು ನಿರೀಕ್ಷಿಸಬೇಡಿ ಮತ್ತು ಕಾನೂನು ಬಾಹಿರ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಡಿ. ಕೆಲವು ರೀತಿಯ ತನಿಖೆಯ ಸಾಧ್ಯತೆ ಇದೆ. ಬಾಹ್ಯ ಸಂಪರ್ಕಗಳಿಂದ ವ್ಯವಹಾರವನ್ನು ಪಡೆಯುವ ಸಾಧ್ಯತೆ ಇದೆ. ಇಂದು ಕುಟುಂಬ ಸದಸ್ಯರು ಒಟ್ಟಿಗೆ ಕೆಲಸ ಮಾಡುವ ವಿಧಾನವು ಸಂಬಂಧಗಳಲ್ಲಿ ನಿಕಟತೆಯನ್ನು ಹೆಚ್ಚಿಸುತ್ತದೆ. ಇಂದು ನೀವು ಸ್ನೇಹಿತರೊಂದಿಗೆ ಮಾತನಾಡುವಾಗ ಯುವಕರು ಸಭ್ಯತೆಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಒತ್ತಡ ಮತ್ತು ಆಯಾಸವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ನಿಮ್ಮ ಚೈತನ್ಯವನ್ನು ಬಲಪಡಿಸಲು ಧ್ಯಾನದ ಸಹಾಯವನ್ನು ಪಡೆಯಿರಿ. ಮಿಥುನ ರಾಶಿ, ಇಂದು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಉತ್ತಮ ದಿನವಾಗಿದೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಪ್ರಾರಂಭವಾಗಬಹುದು. ವ್ಯಾಪಾರದಲ್ಲಿ ಹೊಸ ಸಂಪರ್ಕಗಳ ಮೂಲಕ ಲಾಭವಿದೆ. ದೀರ್ಘಕಾಲದ ನಂತರ ಕುಟುಂಬದಲ್ಲಿ ಶಾಂತಿಯು ಸ್ಥಾಪನೆಯಾಗುತ್ತದೆ. ಸ್ನೇಹಿತರೊಂದಿಗೆ ಸಮಯ ಕಳೆಯಬಹುದು. ನಿಮ್ಮ ಹಿಂದಿನ ತಪ್ಪುಗಳಿಗೆ ಗಮನ ಕೊಡಿ. ಇಂದು ಅದನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಿ. ಇಂದು ನೀವು ನಿಮ್ಮ ಓದಿನ ಕಡೆಗೆ ಹೆಚ್ಚು ಗಮನ ಹರಿಸಬೇಕು. ಇಂದು ತಾಳ್ಮೆ ಮತ್ತು ಭಾವನಾತ್ಮಕ ನಿಯಂತ್ರಣದ ಅಗತ್ಯವಿದೆ. ಕೆಲಸ ಮತ್ತು ವೈಯಕ್ತಿಕ ಸನ್ನಿವೇಶಗಳು ನಿರೀಕ್ಷೆಗಿಂತ ನಿಧಾನವಾಗಿ ಪ್ರಗತಿ ಹೊಂದಬಹುದು, ಆದರೆ ನಿಮ್ಮ ಹಿಡಿತ ಮತ್ತು ಬುದ್ಧಿವಂತ ನಿರ್ಧಾರವು ನಿಮ್ಮನ್ನು ಸರಿಯಾದ ಹಾದಿಯಲ್ಲಿ ಇರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇಂದು ಕಾನೂನು, ಶೈಕ್ಷಣಿಕ ಅಥವಾ ವಿದೇಶ ವಿಷಯಗಳಿಗೆ ಎಚ್ಚರಿಕೆಯಿಂದ ಗಮನ ನೀಡಬೇಕಾಗುತ್ತದೆ. ಭಾವನಾತ್ಮಕ ವಿನಿಮಯಗಳಲ್ಲಿ ನೀವು ಸಂಯಮ ಅಥವಾ ಜಾಗರೂಕರಾಗಿರಬೇಕು. ಇಂದು ಪರಿಚಯವಿಲ್ಲದ ಜನರನ್ನು ಅತಿಯಾಗಿ ಹಂಚಿಕೊಳ್ಳುವುದನ್ನು ಅಥವಾ ಅವರನ್ನು ಬೇಗನೆ ನಂಬುವುದನ್ನು ಬಿಡಿ. ನೀವು ಇಂದು ತುಂಬ ಕಾರ್ಯನಿರತರಾಗಿರುವುದರಿಂದ ಮನೆಯಲ್ಲಿ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗುವುದಿಲ್ಲ, ಆದರೆ ನೀವು ಬಹಳ ಮುಖ್ಯವಾದ ಕೆಲಸಗಳನ್ನು ಪೂರ್ಣಗೊಳಿಸುವ ಮೂಲಕ ಸಂತೋಷ ಮತ್ತು ನಿರಾಳವಾಗಿರುತ್ತೀರಿ. ಈ ಸಮಯದಲ್ಲಿ ಹೂಡಿಕೆ ಮಾಡುವುದು ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನಕಾರಿಯಾಗಬಹುದು. ಇಂದು ಮನೆಗೆ ಸಂಬಂಧಿಕರು ಸಹ ಬರಬಹುದು. ಸಮಯಕ್ಕೆ ಅನುಗುಣವಾಗಿ ನಿಮ್ಮ ನಡವಳಿಕೆಯನ್ನು ಬದಲಾಯಿಸುವುದು ಮುಖ್ಯವಾಗುತ್ತದೆ. ಕೋಪ ಮತ್ತು ಅಸಮಾಧಾನದಂತಹ ಕೆಟ್ಟ ಅಭ್ಯಾಸಗಳನ್ನು ನಿಯಂತ್ರಿಸಿ. ವೃತ್ತಿ ಸಂಬಂಧಿಸಿದ ಕೆಲಸಗಳಲ್ಲಿನ ಅಡೆತಡೆಗಳಿಂದಾಗಿ ಯುವಕರು ಸ್ವಲ್ಪ ನಿರಾಶೆಗೊಳ್ಳುತ್ತಾರೆ, ಆದರೆ ಸಮಸ್ಯೆಯು ಸಹ ಸಮಯಕ್ಕೆ ಸರಿಯಾಗಿ ಪರಿಹರಿಸಲ್ಪಡುತ್ತದೆ. ಇಂದು ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು, ನೀವು ಮಾಡಿದ ಯೋಜನೆಗಳನ್ನು ಪೂರ್ಣಗೊಳಿಸಲು ಇದು ಸರಿಯಾದ ದಿನವಾಗಿದೆ. ಈ ದಿನದಲ್ಲಿ ಕೆಲಸದ ಸ್ಥಳದಲ್ಲಿ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವು ಸರಿಯಾಗಿದೆ ಎಂದು ಸಾಬೀತುಪಡಿಸುತ್ತದೆ, ಆದರೆ ಹೂಡಿಕೆಗೆ ಸಂಬಂಧಿಸಿದ ಕೆಲಸವನ್ನು ಈಗ ನೀವು ಬಹಳ ಜಾಗರೂಕತೆಯಿಂದ ಮಾಡಿ. ಯಾವುದೇ ಅಧಿಕೃತ ಪ್ರವಾಸದ ಸಾಧ್ಯತೆ ಇರಬಹುದು. ಇಂದು ನಿಮ್ಮ ದಾಂಪತ್ಯ ಜೀವನವು ಆಹ್ಲಾದಕರವಾಗಿರುತ್ತದೆ. ಯುವಕರು ಪ್ರೇಮ ಸಂಬಂಧಗಳಲ್ಲಿ ಸಿಲುಕುವ ಮೂಲಕ ತಮ್ಮ ಅಧ್ಯಯನ ಮತ್ತು ವೃತ್ತಿ ಜೀವನದೊಂದಿಗೆ ರಾಜಿ ಮಾಡಿಕೊಳ್ಳಬಹುದು. ಅದನ್ನು ನೀವು ಇಂದು ತಪ್ಪಿಸಬೇಕು. ಇಂದು ಮಧುಮೇಹ ಮತ್ತು ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಅಸಡ್ಡೆ ತೋರಬೇಡಿ. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದರಿಂದ ಎಲ್ಲ ಸಮಸ್ಯೆಯು ಬೇಗನೆ ಗುಣವಾಗುತ್ತದೆ. ಆದ್ದರಿಂದ ಆದಷ್ಟು ಬೇಗ ಅದಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯಲು ಪ್ರಯತ್ನಿಸಿ. ಕಟಕ ರಾಶಿ, ಇಂದು ಭಾವೋದ್ರೇಕದಿಂದ ಈ ದಿನ ದೂರವಿರುವುದು ಉತ್ತಮ. ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಆಲೋಚನೆ ಮಾಡಿ. ಒಳ್ಳೆಯ ಸುದ್ದಿಯ ನಿರೀಕ್ಷೆ ಇದೆ. ಉದ್ಯೋಗದಲ್ಲಿ ಕೆಲಸದ ಒತ್ತಡವಿದೆ, ಆದರೆ ನೀವು ಅದನ್ನು ನಿಭಾಯಿಸಬಹುದು. ಇಂದು ಹಣಕಾಸಿನಲ್ಲಿ ಖರ್ಚು ಹೆಚ್ಚು ಆಗುವ ಸಾಧ್ಯತೆ ಇದೆ. ಇಂದು ನಿಮ್ಮ ಕೋಪವನ್ನು ನಿಯಂತ್ರಿಸಿ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಿ. ಇಂದು ಕೆಲಸ ಮತ್ತು ವೈಯಕ್ತಿಕ ಜೀವನದಲ್ಲಿ ಪ್ರಗತಿಯ ದಿನವಾಗಿದೆ. ನೀವು ವೃತ್ತಿಪರ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಿರಿ. ಬಹುಶಃ ಒಪ್ಪಂದಗಳನ್ನು ಮುಕ್ತಾಯಗೊಳಿಸಬಹುದು ಅಥವಾ ಹೊಸ ಯೋಜನೆಗಳನ್ನು ಕಾರ್ಯಗತಗೊಳಿಸಬಹುದು. ವಿಸ್ತರಣೆಗೆ ಅವಕಾಶಗಳಿರಬಹುದು. ಸ್ನೇಹಿತರು ಮತ್ತು ಕುಟುಂಬದವರು ನಿಮಗೆ ಬೆಂಬಲ ನೀಡುತ್ತಾರೆ ಮತ್ತು ಸಹಯೋಗದ ಪ್ರಯತ್ನಗಳು ಫಲ ನೀಡುತ್ತವೆ. ವ್ಯವಹಾರ ಮತ್ತು ವೃತ್ತಿ ಅನ್ವೇಷಣೆಗಳು ವೇಗ ಪಡೆಯುತ್ತವೆ ಮತ್ತು ಸ್ಥಗಿತಗೊಂಡ ಕೆಲಸಗಳು ಮತ್ತೆ ನಡೆಯಲು ಪ್ರಾರಂಭಿಸುತ್ತವೆ.
ಇಂದು ಹಿಂಜರಿಕೆ ಕಡಿಮೆಯಾದಂತೆ ಸಂಭಾಷಣೆಗಳು ಹೆಚ್ಚು ಪರಿಣಾಮಕಾರಿಯಾಗುತ್ತವೆ. ಇಂದು ಅದೃಷ್ಟ ನಿಮ್ಮ ಕಡೆ ಇದೆ, ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯದ ಆಧಾರದ ಮೇಲೆ ನೀವು ನಿರ್ದಿಷ್ಟ ಗುರಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಇಂದು ಪ್ರಭಾವಿ ವ್ಯಕ್ತಿಯನ್ನು ಭೇಟಿಯಾಗುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮಗೊಳ್ಳುತ್ತದೆ. ಮನೆ ದುರಸ್ತಿ ಕೆಲಸದ ವೆಚ್ಚಗಳು ನಿಮ್ಮ ಸಾಮರ್ಥ್ಯವನ್ನು ಮೀರುತ್ತವೆ. ನಿಮ್ಮ ಬಜೆಟನ್ನು ಸರಿಯಾಗಿ ನೋಡಿಕೊಳ್ಳಿ. ನ್ಯಾಯಾಲಯದ ಪ್ರಕರಣ ನಡೆಯುತ್ತಿದ್ದರೆ ನೀವು ತುಂಬ ಚಿಂತನಾಶೀಲವಾಗಿ ಮತ್ತು ಎಚ್ಚರಿಕೆಯಿಂದ ಅಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ನಿಮ್ಮ ಮನೋಭಾವವನ್ನು ಸಕಾರಾತ್ಮಕವಾಗಿರಿಸಿಕೊಳ್ಳಿ. ಇಂದು ಕೆಲಸದ ವಿಧಾನವನ್ನು ಸುಧಾರಿಸುವುದರಿಂದ ಉತ್ತಮ ವಾತಾವರಣ ನಿರ್ಮಾಣವಾಗುತ್ತದೆ ಮತ್ತು ಪ್ರಮುಖ ವ್ಯಕ್ತಿಯನ್ನು ಭೇಟಿಯಾಗುವುದು, ಅವರ ಸಲಹೆಯು ನಿಮ್ಮ ಕೆಲಸದಲ್ಲಿ ಸಹಾಯಕವಾಗುತ್ತದೆ. ಆದರೆ ಕೆಲಸ ಮಾಡುವ ಮೊದಲು ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಿರಿ. ಇಂದು ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ. ಅಳುವ ಮಗುವಿನ ಶಬ್ದದಿಂದಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಇಂದು ಅನಗತ್ಯ ಒತ್ತಡ ಮತ್ತು ಕಿರಿಕಿರಿಯಿಂದಾಗಿ ನಿದ್ರಾಹೀನತೆಯ ದೂರುಗಳು ಬರುತ್ತವೆ. ನಿಷ್ಪ್ರಯೋಜಕ ನಕಾರಾತ್ಮಕ ವಿಷಯಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ. ಇದರಿಂದ ನಿಮ್ಮ ನಿದ್ರೆಯ ಜೊತೆಗೆ ನಿಮ್ಮ ಭಾವನಾತ್ಮಕ ಸಂಘರ್ಷ ಕೂಡ ಉಂಟಾಗಬಹುದು. ಆದ್ದರಿಂದ ಎಲ್ಲವನ್ನು ಬಿಟ್ಟು ಸರಿಯಾಗಿ ನಿದ್ರಿಸಲು ಪ್ರಯತ್ನಿಸಿ. ಸಿಂಹ ರಾಶಿ, ಇಂದು ನಿಮ್ಮ ಸ್ಫೂರ್ತಿ ಹೆಚ್ಚಾಗಿರುತ್ತದೆ ಮತ್ತು ಹೊಸ ಯೋಜನೆಗಳಿಗೆ ಪ್ರಾರಂಭ ಉತ್ತಮ ದಿನವಾಗಿದೆ. ಪ್ರಶಂಸೆ ಸಿಗುವ ಸಾಧ್ಯತೆ ಇದೆ. ನಿರ್ಧಾರಗಳ ಫಲಿತಾಂಶ ಸಕಾರಾತ್ಮಕವಾಗಿರಬಹುದು. ಕುಟುಂಬದಲ್ಲಿ ಹೊಸ ಸಮಾರಂಭದ ಚರ್ಚೆ ನಡೆಯಬಹುದು. ಹಣಕಾಸಿನಲ್ಲಿ ಸ್ಥಿರತೆಯನ್ನು ಕಾಣಬಹುದು. ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಗಮನ ಹರಿಸಲಾಗುತ್ತದೆ. ಸ್ನೇಹಿತರ ಸಹಕಾರದಿಂದ ಕಾರ್ಯಯೋಜನೆ ಮುಂದಕ್ಕೆ ಸಾಗಲಿದೆ. ಇಂದು ನಿಮ್ಮ ನಾಯಕತ್ವದ ಗುಣಗಳು ಪೂರ್ಣವಾಗಿ ಪರಿಣಾಮಕಾರಿಯಾಗುತ್ತವೆ. ಕೆಲಸದ ಸ್ಥಳದಲ್ಲಿ ನೀವು ದಿಟ್ಟ ಆದರೆ ಲೆಕ್ಕಾಚಾರದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಗೆಳೆಯರು, ಹಿರಿಯರು ಮತ್ತು ಸಹಚರರ ವಿಶ್ವಾಸವನ್ನು ಗೆಲ್ಲುತ್ತೀರಿ. ಗೌರವ ಮತ್ತು ಮನ್ನಣೆಯಲ್ಲಿ ಏರಿಕೆಯಾಗುವ ಸಾಧ್ಯತೆ ಇದೆ. ನೀವು ಹೊಸ ಜನರನ್ನು ಸುಲಭವಾಗಿ ನಂಬಲು ಸಾಧ್ಯವಾಗದಿರಬಹುದು ಮತ್ತು ಆ ಎಚ್ಚರಿಕೆಯು ಅನಗತ್ಯ ತೊಂದರೆಗಳನ್ನು ತಪ್ಪಿಸಲು ನಿಮಗೆ ಸಹಾಯ ಮಾಡುತ್ತದೆ. ಆಡಳಿತಾತ್ಮಕ ವಿಷಯಗಳು ಅಥವಾ ಅಧಿಕೃತ ಜವಾಬ್ದಾರಿಗಳು ಸರಾಗವಾಗಿ ಮುಂದುವರಿಯುತ್ತವೆ, ತೃಪ್ತಿ ಮತ್ತು ಪ್ರಭಾವವನ್ನು ತರುತ್ತವೆ. ನಿಮ್ಮ ದೃಷ್ಟಿಕೋನ ಮತ್ತು ಶಿಸ್ತಿನಿಂದ ನಿಮ್ಮ ಸುತ್ತಮುತ್ತಲಿನವರಿಗೆ ನೀವು ಸ್ಫೂರ್ತಿ ನೀಡುವಿರಿ. ಇಂದು ನಿಮ್ಮ ಕಷ್ಟಗಳೆಲ್ಲ ದೂರವಾಗುವ ಸಾಧ್ಯತೆ ಇದೆ. ಇಂದು ಮಧ್ಯಾಹ್ನದ ವೇಳೆ ನಿಮಗೆ ಕೆಲವು ಸಮಸ್ಯೆಗಳಿರಬಹುದು, ಆದರೆ ನೀವು ಅದನ್ನು ನಿಮ್ಮ ಕಠಿಣ ಪರಿಶ್ರಮದಿಂದ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ನೀವು ಮನೆಗೆ ವಿಶೇಷವಾದದ್ದನ್ನು ಖರೀದಿಸುವ ಬಗ್ಗೆ ಇಂದು ಯೋಚಿಸುತ್ತಿದ್ದರೆ ಇದಕ್ಕೆ ಅದು ಒಳ್ಳೆಯ ಸಮಯವಾಗಿದೆ. ನೀವು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕೆಲಸಗಳನ್ನು ಮಾಡಲು ಸಹ ಇಂದು ಬಯಸುತ್ತೀರಿ. ತಪ್ಪು ವಿಷಯವನ್ನು ವಿರೋಧಿಸುವುದರಿಂದ ಯಾವುದೇ ಕಾರಣವಿಲ್ಲದೆ ಜನರು ನಿಮ್ಮ ವಿರುದ್ಧ ತಿರುಗುತ್ತಾರೆ. ನೀವು ಪ್ರತಿಯೊಂದು ಕೆಲಸವನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ಗಂಭೀರವಾಗಿ ಮಾಡಬೇಕು. ಸ್ವಲ್ಪ ಜಾಗರೂಕತೆ ಕೂಡ ಕೆಟ್ಟ ಪರಿಣಾಮಗಳನ್ನು ಉಂಟು ಮಾಡಬಹುದು. ಇಂದು ಸಂಬಂಧಿಕರ ಆರೋಗ್ಯದ ಬಗ್ಗೆ ಕಾಳಜಿ ಇರುತ್ತದೆ. ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ಯೋಜನೆಯನ್ನು ಪ್ರಾರಂಭಿಸಲು ಇದು ಒಳ್ಳೆಯ ಸಮಯವಾಗಿದೆ ಮತ್ತು ಹೆಚ್ಚಿನ ಮಟ್ಟಿಗೆ ನೀವು ಅದರಿಂದ ಉತ್ತಮ ಫಲಿತಾಂಶಗಳನ್ನು ಇಂದು ಪಡೆಯುತ್ತೀರಿ. ಅನುಭವಿ ಜನರಿಂದ ನಿಮಗೆ ಸಹಾಯವೂ ಸಿಗುತ್ತದೆ, ಆದರೆ ಪಾಲುದಾರಿಕೆ ಕೆಲಸದಲ್ಲಿ ಕೆಲವು ವ್ಯತ್ಯಾಸಗಳಿರುತ್ತವೆ. ಇಂದು ಮನೆಯನ್ನು ಸರಿಯಾಗಿ ನೋಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಇದು ಮನೆಯ ವಾತಾವರಣವನ್ನು ಸಂತೋಷ ಮತ್ತು ಪ್ರೀತಿಯಿಂದ ತುಂಬಿರುತ್ತದೆ. ಪ್ರೇಮ ಸಂಬಂಧಗಳು ಸಹ ಇಂದು ಬಲಗೊಳ್ಳುತ್ತವೆ. ಇಂದು ಹವಾಮಾನದಿಂದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುತ್ತವೆ. ನಿಮ್ಮ ಬಗ್ಗೆ ಸರಿಯಾದ ಕಾಳಜಿ ವಹಿಸಿ. ನಿರ್ಲಕ್ಷ್ಯ ವಹಿಸುವುದರಿಂದ ನಿಮಗೆ ಹಾನಿಕಾರಕವಾಗುತ್ತದೆ. ಕನ್ಯಾ ರಾಶಿ, ಇಂದು ತಾಳ್ಮೆಯ ಪರೀಕ್ಷೆಯ ದಿನವಾಗಬಹುದು. ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಇಂದು ಮುಗಿಯಬಹುದು. ಆಂತರಿಕ ತೊಂದರೆಗಳ ಮೇಲೆ ನೀವು ವಿಜಯವನ್ನು ಸಾಧಿಸಬಹುದು. ಕೆಲಸದಲ್ಲಿ ನಿರೀಕ್ಷಿತ ಪ್ರಗತಿ ಕಾಣಬಹುದು. ಕುಟುಂಬದಲ್ಲಿ ನಿಮ್ಮ ಸಲಹೆಗಳಿಗೆ ಗೌರವ ಸಿಗುತ್ತದೆ. ಇಂದು ವ್ಯಾಯಾಮ ಮತ್ತು ಯೋಗದತ್ತ ಗಮನ ಹರಿಸಿ. ಇದರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಈ ದಿನವು ನಿಮಗೆ ಎಲ್ಲ ರೀತಿಯ ಬೆಂಬಲವನ್ನು ತರುತ್ತದೆ. ಹೊಸ ವಿಚಾರಗಳನ್ನು ಅನ್ವೇಷಿಸಲು ನೀವು ಪ್ರೇರೇಪಿತರಾಗಿರುವಿರಿ ಮತ್ತು ಗೆಳೆಯರು ಅಥವಾ ಮಾರ್ಗದರ್ಶಕರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ನಿಮ್ಮ ನೈತಿಕತೆಯನ್ನು ಹೆಚ್ಚಿಸುತ್ತದೆ. ವೃತ್ತಿ ಮತ್ತು ಶಿಕ್ಷಣ ಎರಡರಲ್ಲೂ ಬೆಳವಣಿಗೆಯ ಅವಕಾಶಗಳು ಹೆಚ್ಚುತ್ತವೆ. ಸಂಭಾಷಣೆಗಳು ಫಲಪ್ರದಾಯವಾಗುತ್ತದೆ ಮತ್ತು ನಿಮ್ಮ ನೈಸರ್ಗಿಕ ನಿಖರತೆಯ ಪ್ರಜ್ಞೆಯನ್ನು ಮೆಚ್ಚಲಾಗುತ್ತದೆ.
ಕುಟುಂಬ ಮತ್ತು ವೃತ್ತಿಪರ ಜೀವನವು ಚೆನ್ನಾಗಿ ಹೊಂದಿಕೆಯಾಗುತ್ತದೆ. ನೀವು ಇಂದು ಎಲ್ಲ ಕ್ಷೇತ್ರಗಳಲ್ಲಿ ಸ್ಥಿರವಾದ ಪ್ರಗತಿಯನ್ನು ಕಾಣುವಿರಿ. ಇಂದು ಸಂತೋಷ ಮತ್ತು ಸಮೃದ್ಧಿಗೆ ಸಂಬಂಧಿಸಿದ ಕೆಲಸಗಳು ಇರುತ್ತವೆ. ನಿಮ್ಮ ಯೋಜನೆಗಳನ್ನು ಪೂರ್ಣಗೊಳಿಸಲು ಇದು ಸರಿಯಾದ ಸಮಯವಾಗಿರುತ್ತದೆ. ದೀರ್ಘಕಾಲದ ಸಮಸ್ಯೆಯಿಂದ ನಿಮಗೆ ಇಂದು ಪರಿಹಾರ ಸಿಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಉತ್ತಮ ಬದಲಾವಣೆಗಳು ಸಂಭವಿಸಲಿವೆ. ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವುದರಿಂದ ನಿಮಗೆ ಶಾಂತಿ ಸಿಗುತ್ತದೆ. ಇಂದು ಅಪರಿಚಿತ ಜನರ ಸಂಪರ್ಕಕ್ಕೆ ಬರಬೇಡಿ. ಕೆಲವರು ನಿಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಾರೆ, ಆದರೆ ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಿರಬೇಕು. ಈ ಸಮಯದಲ್ಲಿ ಯಾವುದೇ ರೀತಿಯ ಪ್ರಯಾಣವು ನಿಷ್ಪ್ರಯೋಜಕವಾಗಬಹುದು. ಇತರ ಜನರ ವಿಷಯಗಳನ್ನು ಪರಿಹರಿಸುವಾಗ ನಿಮ್ಮ ಕೆಲಸವನ್ನು ಅಪೂರ್ಣವಾಗಿ ಬಿಡಬೇಡಿ. ಇಂದು ಕೆಲಸಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅನುಭವಿ ವ್ಯಕ್ತಿಯಿಂದ ಸಲಹೆ ಪಡೆಯಿರಿ, ಏಕೆಂದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ನೀವು ಗೊಂದಲವನ್ನು ಅನುಭವಿಸಬಹುದು. ಯುವಕರು ಇಂದು ಉದ್ಯೋಗಕ್ಕೆ ಸಂಬಂಧಿಸಿದ ಕೆಲವು ಪರೀಕ್ಷೆಗಳಲ್ಲಿ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ಇಂದು ಗಂಡ ಮತ್ತು ಹೆಂಡತಿಯ ತಮ್ಮ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗಳು ಬರಲು ಬಿಡಬಾರದು ಮತ್ತು ದಾಂಪತ್ಯ ಜೀವನದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು. ಇಂದು ಅತಿಯಾದ ಆಯಾಸದಿಂದಾಗಿ ನೀವು ನರಗಳಲ್ಲಿ ಒತ್ತಡ ಮತ್ತು ನೋವನ್ನು ಅನುಭವಿಸುವಿರಿ, ಆದ್ದರಿಂದ ಸ್ವಲ್ಪ ವಿಶ್ರಾಂತಿಗೆ ಗಮನ ಕೊಡಿ. ತುಲಾ ರಾಶಿ, ಇಂದು ಹೊಸ ಪರಿಚಯಗಳು ದೀರ್ಘಕಾಲದ ಸಹಕಾರಕ್ಕೆ ದಾರಿ ಮಾಡಿಕೊಡಬಹುದು. ಕೆಲಸದಲ್ಲಿ ನಿಮಗೆ ಗುರುತಿನ ಬೆಳಕು ಸಿಗಲಿದೆ. ಹಣಕಾಸಿನಲ್ಲಿ ಖರ್ಚುಗಳನ್ನು ನಿಯಂತ್ರಣ ಮಾಡಬೇಕಾಗಬಹುದು. ಮನಸ್ಸಿನಲ್ಲಿ ಚಿಂತೆ ಇದ್ದರೂ ನಿಮ್ಮ ಉತ್ಸಾಹ ಉಳಿಸಿಕೊಳ್ಳಿ. ಸಣ್ಣ ಪ್ರಯಾಣದಲ್ಲಿ ಶುಭ ಫಲವಿದೆ. ಹಳೆಯ ಚಿಂತೆಗಳಿಂದ ಮುಕ್ತವಾಗಲು ಸಮಯ ಸಹಕರಿಸುತ್ತದೆ. ಇಂದು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾದ ದಿನವಾಗಿದೆ. ಆರೋಗ್ಯ ಮತ್ತು ಭಾವನಾತ್ಮಕ ಸೂಕ್ಷ್ಮತೆಗೂ ಹೆಚ್ಚು ಗಮನ ಕೊಡಿ. ಅತಿಯಾದ ಶ್ರಮ ಅಥವಾ ಸಂಬಂಧಗಳು ನಿಮ್ಮ ನಿರ್ಧಾರಗಳಲ್ಲಿ ಆತುರ ಪಡುವುದನ್ನು ತಪ್ಪಿಸಿ. ವಿಷಯಗಳು ನಿಧಾನವಾಗಿ ನಡೆದರೂ ಸಹ ನಿಮ್ಮ ಸೌಮ್ಯ ಮತ್ತು ಆಕರ್ಷಕ ವರ್ತನೆಯು ನಿಮಗೆ ಮುನ್ನಡೆಯಲು ಸಹಾಯ ಮಾಡುತ್ತದೆ. ಇಂದು ಸ್ಪಷ್ಟತೆ ಮತ್ತು ತಾಳ್ಮೆ ಅಗತ್ಯವಾಗಿರಲಿ. ಸ್ವಯಂ ಶಿಸ್ತು, ಇತರರ ಅಭಿಪ್ರಾಯಗಳಿಗೆ ಗೌರವ ಮತ್ತು ಭಾವನಾತ್ಮಕ ಯೋಗಕ್ಷೇಮದ ಕಡೆಗೆ ಪ್ರಜ್ಞಾಪೂರ್ವಕ ಪ್ರಯತ್ನಗಳ ಮೇಲೆ ಕೇಂದ್ರೀಕರಿಸಿ. ಈ ದಿನದ ಆರಂಭದಲ್ಲಿ ನಿಮ್ಮ ಕೆಲಸವನ್ನು ಸರಿಯಾಗಿ ಯೋಜಿಸಿ. ಆಸ್ತಿ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಕೆಲಸವನ್ನು ತಕ್ಷಣ ಪ್ರಾರಂಭಿಸುವುದು ಒಳ್ಳೆಯದು. ಈ ಸಮಯ ಶಾಂತಿಯುತವಾಗಿ ಕಳೆಯುತ್ತದೆ. ಇಂದು ಹೊರಗಿನವರು ಮತ್ತು ಸ್ನೇಹಿತರ ಸಲಹೆ ನಿಮಗೆ ಹಾನಿಕಾರಕವಾಗಬಹುದು. ಹಣಕ್ಕೆ ಸಂಬಂಧಿಸಿದ ಕೆಲಸ ಮಾಡುವಾಗ ಬಹಳ ಜಾಗರೂಕರಾಗಿರಿ. ಯಾವುದೇ ಕಾರಣವಿಲ್ಲದೆ ಮನಸ್ಸಿನಲ್ಲಿ ಇಂದು ಸ್ವಲ್ಪ ದುಃಖ ಇರುತ್ತದೆ. ನಿಮ್ಮನ್ನು ನೀವು ಕಾರ್ಯನಿರತವಾಗಿರಿಸಿಕೊಳ್ಳುವುದು ಉತ್ತಮ. ಇಂದು ಕೆಲಸದಲ್ಲಿ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳುವುದು ನಿಮಗೆ ಹಾನಿ ಮಾಡಬಹುದು. ಅನಗತ್ಯ ಖರ್ಚುಗಳಿಂದಾಗಿ ನೀವು ಸ್ವಲ್ಪ ಹಣದ ಕೊರತೆಯನ್ನು ಸಹ ಅನುಭವಿಸುವಿರಿ. ಸರ್ಕಾರಿ ಕೆಲಸ ಮಾಡುವವರಿಗೆ ಇಂದು ಕೆಲವು ಪ್ರಮುಖ ಜವಾಬ್ದಾರಿಗಳು ಸಿಗುತ್ತವೆ ಮತ್ತು ಅವರ ಕೆಲಸದ ಹೊರೆ ಹೆಚ್ಚಾಗುತ್ತದೆ. ಇಂದು ನಿಮ್ಮ ದಾಂಪತ್ಯ ಜೀವನವು ಪ್ರೀತಿಯಿಂದ ತುಂಬಿರುತ್ತದೆ. ಪ್ರೇಮ ಸಂಬಂಧಗಳಲ್ಲಿ ಮದುವೆಗೆ ಕುಟುಂಬ ಸದಸ್ಯರಿಂದ ಅನುಮೋದನೆ ಪಡೆಯಲು ಇದು ಒಳ್ಳೆಯ ದಿನವಾಗಿದೆ. ಇಂದು ಹೆಚ್ಚಿನ ಮಾಲಿನ್ಯ ಮತ್ತು ಜನಸಂದಣಿ ಇರುವ ಸ್ಥಳಗಳಿಗೆ ಹೋಗುವುದನ್ನು ತಪ್ಪಿಸಿ. ಇದರಿಂದ ಕೆಮ್ಮು ಮತ್ತು ಶೀತದಂತಹ ಸಮಸ್ಯೆಗಳು ನಿಮ್ಮ ದಿನಚರಿಯನ್ನು ಹಾಳು ಮಾಡುತ್ತದೆ. ವೃಶ್ಚಿಕ ರಾಶಿ, ಇಂದು ನಿಮ್ಮ ನಿರ್ಧಾರಗಳ ಮೇಲೆ ತುಂಬ ಅಚ್ಚುಕಟ್ಟಾಗಿ ಗಮನ ಹರಿಸಬೇಕು. ಕೆಲವೊಂದು ವಿಚಾರಗಳಲ್ಲಿ ಹೆಚ್ಚು ಸ್ಪಷ್ಟತೆ ಬೇಕಾಗುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಸರಿಯಾಗಿ ಮಾತುಕತೆ ನಡೆಸಿ. ಉದ್ಯೋಗದಲ್ಲಿ ಅಲ್ಪ ವಿಳಂಬದ ಸಾಧ್ಯತೆ ಇದೆ. ಇಂದು ಹಣಕಾಸಿನಲ್ಲಿ ಚಿಕ್ಕ ನಷ್ಟ ಸಂಭವಿಸಬಹುದು. ವ್ಯಕ್ತಿತ್ವದಲ್ಲಿ ಶಿಸ್ತಿನ ಅವಶ್ಯಕತೆ ಇದೆ. ಗಾಢ ಯೋಚನೆಗಳಿಂದ ದೂರವಿರುವುದು ಉತ್ತಮ. ಇಂದು ನೀವು ಸಹಯೋಗದ ಪ್ರಯತ್ನಗಳಲ್ಲಿ ಮಿಂಚುವ ಸಾಧ್ಯತೆ ಇದೆ. ನಿಮ್ಮ ಕಾರ್ಯಕ್ಷಮತೆ ಮತ್ತು ಉಪಸ್ಥಿತಿಯನ್ನು ಗಮನಿಸಬಹುದು ಮತ್ತು ಜವಾಬ್ದಾರಿಗಳನ್ನು ಸುಂದರವಾಗಿ ನಿರ್ವಹಿಸಬಹುದು. ದೀರ್ಘಾವಧಿಯ ಯೋಜನೆಗಳು ರೂಪುಗೊಳ್ಳಲು ಪ್ರಾರಂಭಿಸಬಹುದು ಮತ್ತು ನಿಮ್ಮ ವೃತ್ತಿಪರ ಜಾಲವು ಬಲಗೊಳ್ಳುತ್ತದೆ. ಇಂದು ಮನೆಯಲ್ಲಿ ಕುಟುಂಬ ಬಾಂಧವ್ಯ ಮತ್ತು ಪರಸ್ಪರ ಗೌರವವು ಉತ್ತಮ ವಾತಾವರಣವನ್ನು ಸೃಷ್ಟಿಸುತ್ತದೆ. ನೀವು ಇಂದು ಇತರರಿಗೆ ಮಾರ್ಗದರ್ಶನ ನೀಡುವ ಅಥವಾ ಬೆಂಬಲಿಸುವ ಸ್ಥಾನದಲ್ಲಿರುತ್ತೀರಿ ಮತ್ತು ನಾಯಕತ್ವದ ಗುಣಗಳು ಸ್ವಾಭಾವಿಕವಾಗಿ ಬರುತ್ತವೆ. ಸಂಬಂಧಗಳಲ್ಲಿ ನಂಬಿಕೆ ಬೆಳೆಯುತ್ತದೆ ಮತ್ತು ಈಗ ಮಾಡುವ ಪ್ರಯತ್ನಗಳು ಶಾಶ್ವತ ಫಲಿತಾಂಶಗಳನ್ನು ತರುತ್ತವೆ. ಇಂದು ನಿಮ್ಮ ಹಣದ ಯೋಜನೆಗಳಿಗೆ ಸಂಬಂಧಿಸಿದ ಕೆಲಸದ ಮೇಲೆ ಗಮನ ಹರಿಸಿ. ನಿಮಗೆ ಅಗತ್ಯವಾದ ಯಶಸ್ಸು ಸಿಗುತ್ತದೆ.
ಹಿರಿಯರ ಆಶೀರ್ವಾದ ಮತ್ತು ಪ್ರೀತಿಯನ್ನು ಪಡೆಯುವ ಮೂಲಕ ನೀವು ಹೆಚ್ಚು ಪ್ರಗತಿ ಸಾಧಿಸುತ್ತೀರಿ. ಸ್ನೇಹಿತ ಅಥವಾ ನೆರೆಹೊರೆಯೊಂದಿಗೆ ಇಂದು ಜಗಳ ನಡೆಯುತ್ತಿದ್ದರೆ ಅದನ್ನು ತಾಳ್ಮೆ ಮತ್ತು ಶಾಂತಿಯಿಂದ ಪರಿಹರಿಸಲು ಪ್ರಯತ್ನಿಸಿ. ಕೆಟ್ಟ ಅಭ್ಯಾಸಗಳಿಗೆ ಗಮನ ಕೊಡಬೇಡಿ. ಇದಕ್ಕಾಗಿ ಒಳ್ಳೆಯ ಪುಸ್ತಕಗಳನ್ನು ಓದುವುದರಲ್ಲಿ ನಿಮ್ಮ ಸಮಯವನ್ನು ಕಳೆಯಿರಿ. ಇಂದು ಕೆಲಸದ ಸ್ಥಳದಲ್ಲಿ ಬಹಳಷ್ಟು ಕೆಲಸವಿರುತ್ತದೆ. ಆದ್ದರಿಂದ ಯಾವುದೇ ಹೊಸ ಕೆಲಸ ಮಾಡುವ ಮೊದಲು ನಿಮ್ಮ ಶಕ್ತಿಯನ್ನು ನಡೆಯುತ್ತಿರುವ ಕೆಲಸದಲ್ಲಿ ಇರಿಸಿ. ಕೆಲಸ ಮಾಡುವ ಜನರಿಗೆ ಇಂದು ಹಿರಿಯ ಅಧಿಕಾರಿಗಳ ಬೆಂಬಲ ಸಿಗುತ್ತದೆ ಮತ್ತು ಅವರ ಕೆಲಸಕ್ಕೆ ಸಂಬಂಧಿಸಿದಂತೆ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಇಂದು ಕುಟುಂಬ ಸದಸ್ಯರೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ. ಇದು ಮನೆಯ ವಾತಾವರಣವನ್ನು ಉತ್ತಮವಾಗಿಡುತ್ತದೆ. ಇಂದು ನಿಮ್ಮ ಪ್ರೇಮಿಗೆ ಕೆಲವು ಉಡುಗೊರೆಗಳನ್ನು ಖರೀದಿಸಿ. ಇಂದು ಕೆಲವು ವೈಯಕ್ತಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ಕಾರಣವಿಲ್ಲದೆ ಉದ್ವಿಗ್ನತೆ ಇರುತ್ತದೆ. ಇದು ನಿಮ್ಮ ಕೆಲಸದ ಸಾಮರ್ಥ್ಯದ ಮೇಲೂ ಪರಿಣಾಮ ಬೀರುತ್ತದೆ. ಇಂದು ಧ್ಯಾನವು ಇದಕ್ಕೆ ಸರಿಯಾದ ಪರಿಹಾರವಾಗಿದೆ. ಧನುರಾಶಿ, ಇಂದು ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕನ್ನು ಕಾಣಬಹುದಾದ ದಿನವಾಗಿದೆ. ಕಾರ್ಯದಲ್ಲಿ ಸ್ಪಷ್ಟತೆ ಬರುತ್ತದೆ. ಹಣಕಾಸಿನಲ್ಲಿ ಉತ್ತಮ ನಿರ್ವಹಣೆ ಮೂಲಕ ಶಾಂತಿ ಸಿಗಲಿದೆ. ಕುಟುಂಬದಲ್ಲಿ ಒಳ್ಳೆಯ ಸುದ್ದಿ ಕೇಳಿ ಬರಬಹುದು. ವ್ಯವಹಾರದಲ್ಲಿ ಮುಕ್ತ ಸಂಭಾಷಣೆ ಫಲಕಾರಿಯಾಗಲಿದೆ. ಹೊಸ ವಿಷಯಗಳ ಕಲಿಯುವಲ್ಲಿ ಆಸಕ್ತಿ ಮೂಡುತ್ತದೆ. ಕುಟುಂಬದ ಜೀವನ ಸಂತೋಷವಾಗಿರುತ್ತದೆ. ಈ ದಿನವು ನಿಮ್ಮ ದೇಹ ಮತ್ತು ಪರಿಸರ ಎರಡರ ಬಗ್ಗೆಯೂ ಎಚ್ಚರವಾಗಿರಲು ನಿಮ್ಮನ್ನು ಕೇಳುತ್ತದೆ. ನೀವು ಕಾರ್ಯನಿರ್ವಹಿಸಲು ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಉತ್ತಮವಾದ ದಿನವಾಗಿದೆ. ಕೇಂದ್ರೀಕೃತ ನಿಯಮ ಆಧಾರಿತ ಕೆಲಸವು ಆತುರದ ಹೆಜ್ಜೆಗಳಿಗಿಂತ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ. ಇಂದು ಗೊಂದಲಗಳನ್ನು ತಪ್ಪಿಸಿ ಮತ್ತು ಸ್ಪಷ್ಟ ದಿನಚರಿಯನ್ನು ಅನುಸರಿಸಿ. ಇಂದು ನಿಮಗೆ ಸಂದೇಹದ ಕ್ಷಣಗಳು ಬರಬಹುದು, ಆದರೆ ನಿರಂತರ ಪ್ರಯತ್ನವು ನಿಮ್ಮನ್ನು ಸ್ಥಿರವಾಗಿರಿಸುತ್ತದೆ. ವೃತ್ತಿಪರ ಜವಾಬ್ದಾರಿಗಳಿಗೆ ನಿಮ್ಮ ಸಂಪೂರ್ಣ ಗಮನ ಬೇಕು ಮತ್ತು ಮೌಲ್ಯಗಳಿಗೆ ಅಂಟಿಕೊಳ್ಳುವುದು ನಿಮಗೆ ಹೆಚ್ಚು ಪ್ರಯೋಜನವನ್ನು ನೀಡುತ್ತದೆ. ಇಂದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರಯತ್ನಿಸುತ್ತಲೇ ಇರಿ. ಕೆಲವು ಒಳ್ಳೆಯ ಮತ್ತು ಧಾರ್ಮಿಕ ಕೆಲಸಗಳಿಗೆ ನೀವು ಹಣವನ್ನು ಖರ್ಚು ಮಾಡಲು ಸಂತೋಷ ಪಡುತ್ತೀರಿ. ಸ್ನೇಹಿತರ ಸಲಹೆಯು ನಿಮಗೆ ಪ್ರಯೋಜನಕಾರಿಯಾಗುತ್ತದೆ ಮತ್ತು ನೀವು ಸರಿಯಾದ ಮಾರ್ಗವನ್ನು ಸಹ ಇಂದು ಕಂಡುಕೊಳ್ಳುತ್ತೀರಿ. ಇಂದು ಹೆಚ್ಚಿನ ಕೆಲಸದ ಕಾರಣದಿಂದಾಗಿ ನೀವು ಕಾರ್ಯನಿರತರಾಗಿರುತ್ತೀರಿ, ಆದರೆ ನಿಮ್ಮ ಕೆಲಸವನ್ನು ಮೊದಲು ಇರಿಸಿ, ಏಕೆಂದರೆ ಕಾರ್ಯನಿರತವಾಗಿರುವುದು ನಿಮ್ಮ ಸ್ವಂತ ಕೆಲಸದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತದೆ. ನಿಮ್ಮ ಮಗುವಿನ ವರ್ತನೆಗಳನ್ನು ನಿರ್ಲಕ್ಷಿಸಬೇಡಿ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಇಂದು ಕೆಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬಹುದು. ಇಂದು ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಕೆಲಸ ಮಾಡುವ ವಿಧಾನವನ್ನು ಬದಲಾಯಿಸಿಕೊಳ್ಳಬೇಕು. ಎಚ್ಚರಿಕೆಯಿಂದ ಯೋಚಿಸಿದ ನಂತರ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿ. ಇದರಿಂದ ಲಾಭದ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನಿಮ್ಮ ಕೆಲಸದಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಇಂದು ಅಧಿಕಾರಿಗಳೊಂದಿಗಿನ ನಿಮ್ಮ ಸಂಬಂಧವು ಹದಗೆಡಲು ಬಿಡಬೇಡಿ. ಇಂದು ಕುಟುಂಬದ ಸದಸ್ಯರಲ್ಲಿ ಸಾಮರಸ್ಯ ಇರುತ್ತದೆ. ಪರಸ್ಪರ ಪ್ರೇಮ ಸಂಬಂಧಗಳಲ್ಲಿ ಭಾವನೆಗಳನ್ನು ಗೌರವಿಸಿ. ಇಂದು ಅತಿಯಾದ ಕಠಿಣ ಪರಿಶ್ರಮ ಮತ್ತು ಓಡಾಡುವಿಕೆಯಿಂದ ನಿಮ್ಮ ಆರೋಗ್ಯವು ಸ್ವಲ್ಪ ಹದಗೆಡಬಹುದು. ಆದ್ದರಿಂದ ಅಜಾಗರೂಕರಾಗಿರಬೇಡಿ. ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ. ಮಕರ ರಾಶಿ, ಇಂದು ಕೆಲಸದಲ್ಲಿ ಗಮನ ಹರಿಸಿದರೆ ಉತ್ತಮ ಪ್ರಗತಿ ಕಾಣಬಹುದು. ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರವಿರುತ್ತದೆ. ಕುಟುಂಬದಲ್ಲಿ ಬಿಕ್ಕಟ್ಟುಗಳನ್ನು ಶಾಂತವಾಗಿ ನಿಭಾಯಿಸಬಹುದು. ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟದ ವ್ಯತ್ಯಾಸವಿರುತ್ತದೆ. ಭವಿಷ್ಯದ ಯೋಜನೆಗೆ ಅನುಕೂಲಕರ ಸಮಯವಿದ್ದು ಪಾಠ ಅಥವಾ ತರಬೇತಿಯೊಂದಕ್ಕೆ ಹೊಸ ಆರಂಭವಿರುತ್ತದೆ. ಆರೋಗ್ಯದಲ್ಲಿ ಎಚ್ಚರಿಕೆ ಅಗತ್ಯವಾಗಿ ವಹಿಸಿ. ಇಂದು ಮನೆಯಲ್ಲಿರಲಿ ಅಥವಾ ಕೆಲಸದಲ್ಲಿರಲಿ ಜನರು ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸುತ್ತಾರೆ. ನಿಮ್ಮ ಯೋಜನಾ ಸಾಮರ್ಥ್ಯ ಎದ್ದು ಕಾಣುತ್ತದೆ. ಬೆಳವಣಿಗೆ, ಕಲಿಕೆ ಮತ್ತು ಸಹಯೋಗಕ್ಕೆ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಅನುಭವಗಳಿಗೆ ಮುಕ್ತರಾಗಿರಿ ಮತ್ತು ಹೊಸ ದೃಷ್ಟಿಕೋನಗಳನ್ನು ಸ್ವೀಕರಿಸಿ. ಇಂದು ಮಕ್ಕಳು ಅಥವಾ ಕುಟುಂಬದ ಕಿರಿಯ ಸದಸ್ಯರು ಸಂತೋಷ ಮತ್ತು ಹೆಮ್ಮೆಯನ್ನು ತರಬಹುದು. ಇದು ದೊಡ್ಡದಾಗಿ ಯೋಚಿಸುವ ಮತ್ತು ಆತ್ಮವಿಶ್ವಾಸದಿಂದ ವರ್ತಿಸುವ ಸಮಯವಾಗಿರುತ್ತದೆ. ನಿಮ್ಮ ಹಾದಿ ಇಂದು ಸಕಾರಾತ್ಮಕವಾಗಿ ತೆರೆದುಕೊಳ್ಳುತ್ತದೆ. ಇಂದು
ಇಂದು ಹಣಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಿರಿ. ಇದು ಖಂಡಿತವಾಗಿಯೂ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಸಮಯಕ್ಕೆ ಅನುಗುಣವಾಗಿ ನಿಮ್ಮ ನಡವಳಿಕೆಯನ್ನು ಬದಲಾಯಿಸುವುದರಿಂದ ನಿಮ್ಮ ವ್ಯಕ್ತಿತ್ವವು ಸುಧಾರಿಸುತ್ತದೆ. ಇಂದು ವಾಹನ ಚಲಾಯಿಸುವಾಗ ಸಂಚಾರ ನಿಯಮಗಳನ್ನು ಸಂಪೂರ್ಣವಾಗಿ ಸರಿಯಾಗಿ ಪಾಲಿಸಿ. ಸ್ವಲ್ಪ ಜಾಗರೂಕತೆಯಿಂದ ನೀವು ಕಾನೂನು ಪ್ರಕರಣಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು. ಇಂದು ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಪಡೆಯಿರಿ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸದ ಶೈಲಿಯ ಬಗ್ಗೆ ಯಾರಿಗೂ ಹೇಳಬೇಡಿ. ನಿಮ್ಮ ಉದ್ಯೋಗಿಗಳು ಮತ್ತು ಸಹ ಉದ್ಯೋಗಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಮತ್ತು ನಿಮ್ಮ ಉತ್ಪಾದಕತೆಯು ಹೆಚ್ಚಾಗುತ್ತದೆ. ಕೆಲಸ ಮಾಡುವ ಜನರು ತಮ್ಮ ಕಚೇರಿಯಲ್ಲಿ ಇಂದು ಪ್ರಾಬಲ್ಯ ಸಾಧಿಸುತ್ತಾರೆ. ಇಂದು ಗಂಡ ಮತ್ತು ಹೆಂಡತಿಯ ನಡುವೆ ಪ್ರೀತಿಯ ಸಂಬಂಧ ಇರುತ್ತದೆ. ಯುವಕರು ತಮ್ಮ ಸ್ನೇಹದಲ್ಲಿ ಸಭ್ಯತೆಯನ್ನು ಇಂದು ಕಾಪಾಡಿಕೊಳ್ಳಬೇಕು. ಇಂದು ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ, ಆದರೆ ನಿಮ್ಮ ಆಹಾರ, ದಿನಚರಿ ಮತ್ತು ವ್ಯಾಯಾಮದ ಬಗ್ಗೆ ಅಸಡ್ಡೆ ತೋರಬೇಡಿ. ಕುಂಭ ರಾಶಿ, ಇಂದು ನಿಮಗೆ ಒಳಿತಾಗುವ ಹಲವಾರು ಆಯ್ಕೆಗಳು ಎದುರಾಗಬಹುದು. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಯನ್ನು ಸ್ವೀಕರಿಸಬಹುದು. ಮನೆಯವರು ನಿಮ್ಮ ನಿರ್ಧಾರಗಳಿಗೆ ಬೆಂಬಲ ನೀಡುತ್ತಾರೆ. ಹಣಕಾಸಿನಲ್ಲಿ ನಿಗದಿತ ಖರ್ಚು ಮೀರದಂತೆ ನೋಡಿಕೊಳ್ಳಿ. ಸ್ನೇಹಿತರ ಸಹಾಯ ಸಿಗಲಿದೆ. ವಾಸ್ತು ಅಥವಾ ಮನೆ ಸಂಬಂಧಿಸಿದ ವಿಚಾರ ನಡೆಯಬಹುದು. ಇಂದು ನಿಮ್ಮ ಮನಸ್ಸು ಶಾಂತವಾಗಿರಿಸಲು ಧ್ಯಾನ ನಿಮಗೆ ಸಹಾಯಕವಾಗಿದೆ. ಇಂದು ವಾದಗಳು ಅಥವಾ ಕಠಿಣ ಅಭಿಪ್ರಾಯಗಳನ್ನು ತಪ್ಪಿಸಿ. ಮುಕ್ತ ಹೃದಯದ ಸಂವಹನವು ವಿಶ್ವಾಸವನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ನಿಮ್ಮ ಪ್ರೀತಿ ಪಾತ್ರರು ಹೇಳುವುದನ್ನು ನಿರ್ಲಕ್ಷಿಸಬೇಡಿ. ಅವರ ಸಲಹೆ ನಿರೀಕ್ಷೆಗಿಂತ ಹೆಚ್ಚು ಮೌಲ್ಯಯುತವಾಗಿರಬಹುದು. ಕೆಲಸಕ್ಕೆ ಸಂಬಂಧಿಸಿದ ಪ್ರಯತ್ನಗಳು ಪ್ರಗತಿಯನ್ನು ತರುತ್ತವೆ. ವಿಶೇಷವಾಗಿ ನಿರ್ವಹಣೆ ಅಥವಾ ಯೋಜನಾ ಕಾರ್ಯಗಳಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವ ಮತ್ತು ಗಮನ ಹರಿಸುವ ನಿಮ್ಮ ಸಾಮರ್ಥ್ಯವು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ. ಇಂದು ಆಸ್ತಿಗೆ ಸಂಬಂಧಿಸಿದ ವಿಷಯಗಳು ಪರಿಹಾರದತ್ತ ಸಾಗಲು ಪ್ರಾರಂಭಿಸಬಹುದು. ಇಂದು ಇತರರ ಸಾಮರ್ಥ್ಯದಿಂದ ಪ್ರಭಾವಿತರಾಗುವ ಬದಲು ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯದಲ್ಲಿ ನಂಬಿಕೆ ಇಡಿ. ಇಂದು ಮಕ್ಕಳೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ. ಅವರ ಯಾವುದೇ ಚಟುವಟಿಕೆಗಳು ನಿಮ್ಮ ಮನಸ್ಸಿಗೆ ಇಂದು ಸಂತೋಷ ನೀಡಬಹುದು. ಇಂದು ನೀವು ಕಂಪನಿಯ ಬಗ್ಗೆ ತಿಳಿದರೆ ಸ್ವಲ್ಪ ಚಿಂತಿತರಾಗುತ್ತೀರಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಇಂದು ಕೆಲಸದ ಸ್ಥಳದಲ್ಲಿ ಯಂತ್ರೋಪಕರಣಗಳು, ಸಿಬ್ಬಂದಿ ಅಥವಾ ಉದ್ಯೋಗಿಗಳಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಎದುರಾಗುತ್ತವೆ. ಯಾವುದೇ ಅಪರಿಚಿತರನ್ನು ಇಂದು ಕುರುಡಾಗಿ ನಂಬುವುದು ಹಾನಿಕಾರಕವಾಗಿದೆ. ಪಾಲುದಾರಿಕೆಗೆ ಪ್ರವೇಶಿಸುವ ಯೋಜನೆ ಇದ್ದರೆ ಅದನ್ನು ಪ್ರಾರಂಭಿಸಲು ಇದು ಉತ್ತಮ ದಿನವಾಗಿದೆ. ಇಂದು ಕೌಟುಂಬಿಕ ಕುಂದುಕೊರತೆಗಳು ಬಗೆಹರಿಯುತ್ತವೆ. ಕ್ರಮೇಣ ಮನೆಯ ವಾತಾವರಣ ಮತ್ತೆ ಉತ್ತಮವಾಗುತ್ತದೆ. ಕೆಲವು ಶುಭ ಕೆಲಸಗಳಿಗೆ ಸಂಬಂಧಿಸಿದ ಯೋಜನೆ ಕೂಡ ರೂಪುಗೊಳ್ಳುತ್ತದೆ. ಇಂದು ನೀವು ಎಣ್ಣೆಯಲ್ಲಿ ಕರಿದ ಆಹಾರ ತಿನ್ನುವುದನ್ನು ತಪ್ಪಿಸಬೇಕು. ತಲೆನೋವಿನಂತಹ ಸಮಸ್ಯೆಗಳಿಗೆ ಇಂದು ಸರಿಯಾದ ಪರಿಹಾರವನ್ನು ಪಡೆಯಿರಿ. ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ನಿಮ್ಮನ್ನು ಆರೋಗ್ಯವಾಗಿಡಲು ನೀವು ಯಶಸ್ವಿಯಾಗುತ್ತೀರಿ. ಮೀನ ರಾಶಿ, ಇಂದು ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಮುಂದುವರಿಯಿರಿ. ಕೆಲಸದಲ್ಲಿ ನವೀನ ಆಲೋಚನೆಗಳು ಪ್ರಶಂಸೆಗೆ ಪಾತ್ರವಾಗಬಹುದು. ಹಣಕಾಸಿನಲ್ಲಿ ಹೊಸ ಮಾರ್ಗ ಕಂಡುಬರುವುದು. ಕುಟುಂಬದಲ್ಲಿ ಮಕ್ಕಳ ಜೊತೆ ಕಳೆಯುವ ಸಮಯ ಸಂತೋಷ ತರುತ್ತದೆ. ಹೊರಗಿನ ಆಹಾರದಿಂದ ದೂರವಿರುವುದು ಉತ್ತಮ. ಸ್ನೇಹಿತರಿಂದ ಇಂದು ಉಪಯುಕ್ತ ಸಲಹೆಗಳು ಸಿಗಬಹುದು. ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಇಂದು ಹೆಚ್ಚಾಗಬಹುದು. ಇಂದು ನೀವು ಸಾಮಾಜಿಕವಾಗಿ ಮತ್ತು ಭಾವನಾತ್ಮಕವಾಗಿ ತೃಪ್ತಿಕರವಾದ ಸ್ಥಳದಲ್ಲಿ ನಿಮ್ಮನ್ನು ಕಂಡುಕೊಳ್ಳುವಿರಿ. ಪ್ರೀತಿ ಪಾತ್ರರೊಂದಿಗಿನ ಸಂವಹನವು ಅರ್ಥಪೂರ್ಣವಾಗಿರುತ್ತದೆ ಮತ್ತು ವೈಯಕ್ತಿಕ ಅಥವಾ ವೃತ್ತಿಪರವಾಗಿ ಸಕಾರಾತ್ಮಕ ಪ್ರಸ್ತಾಪಗಳು ನಿಮಗೆ ಬರಬಹುದು. ಸಹಕಾರಿ ಪ್ರಯತ್ನಗಳ ಮೂಲಕ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ಮತ್ತು ಹಿರಿಯರ ಅಥವಾ ಸಂಪ್ರದಾಯಗಳ ಮೇಲಿನ ಗೌರವವು ನಿಮಗೆ ಹೆಚ್ಚು ಬೆಂಬಲವನ್ನು ಕೊಡುವಂತಾಗುತ್ತದೆ. ನೀವು ಇಂದು ಸ್ಥಿರವಾದ ಪ್ರಗತಿಯನ್ನು ಸಾಧಿಸುವಿರಿ. ಇಂದು ಯುವಕರು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಫಲಿತಾಂಶಗಳನ್ನು ಪಡೆಯಲು ಸಂತೋಷ ಪಡುತ್ತಾರೆ. ಇಂದು ಹೆಚ್ಚಿನ ಸಮಯ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಕಳೆಯಲಾಗುತ್ತದೆ. ಇಂದು ನಿಷ್ಪ್ರಯೋಜಕ ವಾದಗಳಲ್ಲಿ ತೊಡಗಬೇಡಿ ಮತ್ತು ನಿಷ್ಪ್ರಯೋಜಕ ಚಟುವಟಿಕೆಗಳಿಂದ ಕೂಡ ದೂರವಿರುವುದು ಉತ್ತಮ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಬಗ್ಗೆ ಇಂದು ಹೆಚ್ಚಿನ ಗಮನ ಹರಿಸಬೇಕು. ಇಲ್ಲದಿದ್ದರೆ ಅಜಾಗರೂಕತೆಯು ನಿಮ್ಮ ಫಲಿತಾಂಶಗಳ ಮೇಲೆ ಪರಿಣಾಮ ಬೀರಬಹುದು. ಇಂದು ನೀವು ವೈಯಕ್ತಿಕ ವಿಷಯಗಳಿಂದಾಗಿ ಕೆಲಸದ ಬಗ್ಗೆ ಹೆಚ್ಚು ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಉದ್ಯೋಗಿಗಳು ಸಂಪೂರ್ಣವಾಗಿ ಬೆಂಬಲ ನೀಡುತ್ತಾರೆ ಮತ್ತು ಕೆಲಸವು ಇದರಿಂದ ಮುಂದುವರಿಯುತ್ತದೆ.
ಪಾಲುದಾರಿಕೆ ಸಂಬಂಧಿಸಿದ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗುತ್ತವೆ. ವಹಿವಾಟುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರಯೋಜನಕಾರಿ ಪರಿಸ್ಥಿತಿ ಉದ್ಭವಿಸುತ್ತದೆ. ಇಂದು ನಿಮ್ಮ ದಾಂಪತ್ಯ ಸಂಬಂಧಗಳಲ್ಲಿ ಉತ್ತಮ ಸಮನ್ವಯವಿರುತ್ತದೆ. ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ಭೇಟಿಯಾಗುವುದು ನಿಮ್ಮ ಮನಸ್ಸನ್ನು ಸಂತೋಷವಾಗಿರಿಸುತ್ತದೆ. ಅತಿಯಾದ ಕೆಲಸದಿಂದಾಗಿ ನೀವು ಇಂದು ದಣಿದ ಮತ್ತು ದುರ್ಬಲರಾಗಿರುತ್ತೀರಿ. ನಿಮಗಾಗಿ ಸ್ವಲ್ಪ ಸಮಯ ನೀಡಿ ಮತ್ತು ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಗೆಳೆಯರೇ, ಕೊಳ್ಳೇಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್. ಇವರು ಕೊಳ್ಳೇಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ. ಮೋಡಿ ಮಾಂತ್ರಿಕ ಮನೆತನದವರು. ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣಪತ್ರ ಪಡೆದಿರುತ್ತಾರೆ. ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ 9632994106 9632994106.